ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಶ್ರೀನಿವಾಸ, ಸೀನಿಯರ್ ಇನ್ಶೂರೆನ್ಸ್ ಅಡ್ವೈಸರ್ LIC. ನಾನು ಮೊದಲೇ ತಿಳಿಸಿದ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿಂದ ಮುಂದಕ್ಕೆ ಇನ್ಶೂರೆನ್ಸ್ ಬಗ್ಗೆ ನಾನು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಇವತ್ತಿನ ಒಂದು ಕಾನ್ಸೆಪ್ಟು ಇನ್ಶೂರೆನ್ಸು ಏನಕ್ಕೆ ಬೇಕಾ, ಇನ್ಶೂರೆನ್ಸ್ ಅಂದ್ರೇನು, ಅದರ ಮಹತ್ವವೇನು, ಆ ವಿಚಾರವಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಸ್ನೇಹಿತರೆ, ಇನ್ಶೂರೆನ್ಸ್ನಲ್ಲಿ ಎರಡು ವಿಧ ಬರ್ತದೆ. ಒಂದು ಲೈಫ್ ಇನ್ಶೂರೆನ್ಸು, ಒಂದು ನಾನ್ ಲೈಫ್ ಇನ್ಶೂರೆನ್ಸ್, ಜೀವ ವಿಮೆ ಮತ್ತು ಅಜೀವ ವಿಮೆ ಅಂತೇಳಿ. ಲೈಫ್ ಇನ್ಶೂರೆನ್ಸಲ್ಲಿ ನಮ್ಮ ದೇಹಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಾಡಿಕೊಳ್ತದೆ ಲೈಫ್ ಇನ್ಶೂರೆನ್ಸು. ನಾನ್ ಲೈಫ್ ಇನ್ಶೂರೆನ್ಸು ಅಂತ ಅಂದರೆ ವೆಹಿಕಲ್ಲು, ಬಿಲ್ಡಿಂಗು, ಅಂಗಡಿಗಳು, ಫ್ಯಾಕ್ಟ್ರಿಗಳು, ಈ ಥರ ಅಜೀವ ವಸ್ತುಗಳಿಗೆ ಮಾಡ್ತಕ್ಕಂಥ ಒಂದು ಇನ್ಶೂರೆನ್ಸನ್ನು, ಅಲ್ಲಾಗುವಂಥ ನಷ್ಟವನ್ನು ತುಂಬಿಕೊಳ್ಳಿಕ್ಕೋಸ್ಕರ ಮಾಡ್ತಕ್ಕಂಥ ಇನ್ಶೂರೆನ್ಸೇ ನಾನ್ ಲೈಫ್ ಇನ್ಶೂರೆನ್ಸಲ್ಲಿ ಬರ್ತದೆ. ಇನ್ಶೂರೆನ್ಸು ಕೆಲವರಿಗೆ ಪ್ರಶ್ನೆ ಕಾಡ್ಬೋದು, ಇನ್ಶೂರೆನ್ಸು ಬೇಕಾ, ಅದರ ಅವಶ್ಯಕತೆ ಇದೆಯಾ ಅಂಥೇಳಿ. ನನ್ನ ಅನಿಸಿಕೆ ಪ್ರಕಾರ ಖಂಡಿತವಾಗಲೂ ಕೂಡ ಇನ್ಶೂರೆನ್ಸು ಕೂಡ ಒಂದು ಅತ್ಯಗತ್ಯ ವಸ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾರಣ ಇಷ್ಟೇ, ಈಗ ಏನಾಗುತ್ತೆ ಅಂದರೆ ಮನುಷ್ಯನ ಅತ್ಯಗತ್ಯ ವಸ್ತುಗಳು ಅಂತ ನಾವೇನು ಕರಿತೀವಿ, ಅನ್ನ, ಬಟ್ಟೆ, ವಸತಿ, ನೀರು, ಅವುಗಳಲ್ಲಿ ಈ ಒಂದು ಇನ್ಶೂರೆನ್ಸ್ ಕೂಡ ಒಂದು ಬಹಳ ಮಹತ್ವಪೂರ್ಣವಾದಂಥದ್ದು. ಇನ್ಶೂರೆನ್ಸಿನ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೆ, ಅದರಲ್ಲೂ ಒಂದು ಕಡು ಬಡವರಿಗೆ, ಮಿಡ್ಲ್ ಕ್ಲಾಸ್ ವರ್ಗದವರಿಗೆ ಇನ್ಶೂರೆನ್ಸ್ ಬೇಕೇ ಬೇಕಾಗ್ತದೆ. ಕಾರಣ ಇಷ್ಟೇ, ಇನ್ಶೂರೆನ್ಸ್ ಏನಕ್ಕೆ ಬೇಕು ಅಂತ ಅಂದರೆ ಒಂದು ಸೇವಿಂಗ್ಸ್, ತಾವು ದುಡಿದಂಥ ದುಡ್ಡನ್ನು ಸ್ವಲ್ಪ ಪ್ರಮಾಣದ ಉಳಿತಾಯವನ್ನು ಮಾಡಲಿಕ್ಕೆ ಅದು ಸೇವಿಂಗ್ಸಿಗಾಗಿ ಬೇಕಾಗ್ತದೆ. ಜೊತೆಗೆ ಯಾರು ಟ್ಯಾಕ್ಸ್ ಎಲ್ಲ ಕಟ್ತಾ ಇರ್ತಾರೆ ಆ ಟ್ಯಾಕ್ಸನ್ನು ರೀಫಂಡ್ ಮಾಡಿಕೊಳ್ಳಿಕ್ಕೆ, ಟ್ಯಾಕ್ಸನ್ನು ಉಳಿತಾಯವನ್ನು ಮಾಡಲಿಕ್ಕೂ ಕೂಡ ಇನ್ಶೂರೆನ್ಸ್ ಬೇಕಾಗ್ತದೆ. ಜೊತೆಗೆ ಲೈಫ್ ರಿಸ್ಕು ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಮನೆಯ ಯಜಮಾನ, ಅವನ ಅನುಪಸ್ಥಿತಿಯಲ್ಲಿ ಅವನ ಕುಟುಂಬಕ್ಕೆ ಆಗುವಂಥ ನಷ್ಟವನ್ನು ತುಂಬಲಿಕ್ಕೋಸ್ಕರ ಇನ್ಶೂರೆನ್ಸ್ ಬೇಕಾಗ್ತದೆ. ಯಾಕೆ ಅಂತಂದರೆ ನಾನು ಹೇಳುವ ಪ್ರಕಾರ ಒಬ್ಬ ಮನುಷ್ಯ ಒಂದು ತಿಂಗಳಲ್ಲಿ ಒಂದು 25,000 ರೂಪಾಯಿಯನ್ನು ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅವನಿಗೆ ಖಂಡಿತವಾಗಲೂ ಕೂಡ ಒಂದು 25,000 ಲಕ್ಷದ ಇನ್ಶೂರೆನ್ಸ್ ಬೇಕಾಗ್ತದೆ. ಅವನು ತಿಂಗಳಲ್ಲಿ 50,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅವನಿಗೆ ಖಂಡಿತವಾಗಲೂ ಕೂಡ ಒಂದು 50 ಲಕ್ಷದ ಇನ್ಶೂರೆನ್ಸ್ ಬೇಕಾಗ್ತದೆ. ಅವನ ಅರ್ನಿಂಗ್ಸ್ ಫರ್ ಮಂತ್ 1 ಲಕ್ಷ ಇದೆ ಅಂತ ಆದರೆ ಅವನಿಗೆ ಖಂಡಿತವಾಗಲೂ ಕೂಡ 1 ಕೋಟಿಯ ಇನ್ಶೂರೆನ್ಸ್ ಬೇಕಾಗ್ತದೆ. ಇದರಿಂದ ಬೆನಿಫಿಟ್ ಏನಾಗ್ತದೆ, ನಾನು ಮೊದಲೇ ಹೇಳಿದಾಗೆ ನಾವು ದುಡಿದಂಥ ದುಡ್ಡಲ್ಲಿ ಒಂದು ಉಳಿತಾಯವನ್ನು ಮಾಡಿರ್ತೀವಿ, ಅದು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರ್ತದೆ ಮತ್ತು ಟ್ಯಾಕ್ಸ್ ಬರ್ತಕ್ಕಂಥದ್ದನ್ನು ಕೂಡ ಅವಾಯ್ಡ್ ಮಾಡ್ತದೆ. ಜೊತೆಗೆ ಏನಾಗ್ತದೆ, ಈಗ ನಾವು ನಾನ್ ಲೈಫ್ ಇನ್ಶೂರೆನ್ಸಲ್ಲಿ ವೆಹಿಕಲ್ಗೆ ಮಾಡಿಸುವಂಥ ಇನ್ಶೂರೆನ್ಸು, ನಮ್ಮ ವೆಹಿಕಲ್ ಇನ್ಶೂರೆನ್ಸ್ ಮಾಡಿದಾಗ ನಮ್ಮ ವೆಹಿಕಲ್ನಿಂದ ಯಾವುದೇ ವ್ಯಕ್ತಿಗಾಗಲಿ ವಸ್ತುಗಾಗಲಿ ಹಾನಿ ಆದಾಗ ನಾವು ಕೈಯಿಂದ ಕಟ್ಟುವಂಥ ಪ್ರಮೇಯ ಬರೋದಿಲ್ಲ. ಆ ನಷ್ಟವನ್ನು ಇನ್ಶೂರೆನ್ಸ್ ಕಂಪ್ನಿ ತುಂಬಿಸಿಕೊಡ್ತದೆ. ಅದಕ್ಕೋಸ್ಕರ ನಾವು ಇನ್ಶೂರೆನ್ಸನ್ನು ಮಾಡಿರ್ತೀವಿ. ಒಂದು ವೆಹಿಕಲ್ಲು ಅಂತ ಅಂದಾಗ ಅದು 1 ವರ್ಷದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾತ್ರ ವಾಪಸ್ ಬರ್ತಕ್ಕಂಥದ್ದು, ಕ್ಲೈಮ್ ಬರ್ತಕ್ಕಂಥದ್ದು. ಬಟ್ 1 ವರ್ಷ ಕಳೀತು ಅಂದರೆ ನಾವು ಆ ಕಟ್ಟಿದಂಥ ಹಣ ಹೊರಟೋಗ್ತದೆ, ಮತ್ತು ನಾವು ವಾಪಸ್ ಮತ್ತೆ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಈ ಲೈಫ್ ಇನ್ಶೂರೆನ್ಸಲ್ಲಿ ಹಾಗಲ್ಲ. ಏನಾಗ್ತದೆ, ಒಬ್ಬ ವ್ಯಕ್ತಿಗೆ ಏನಾದರೂ ಹಾನಿ ಆದರೂ ಕೂಡ ರಿಸ್ಕ್ ಕವರೇಜ್ ಇರ್ತದೆ. ಆದರೆ ನಾವು ಕಟ್ಟಿಗೆ ಬಂದಂಥ ಹಣ ನಿಮಗೆ ಕನಿಷ್ಠ ಒಂದು ಪ್ರತಿಯೊಬ್ಬ ಮನುಷ್ಯ ಏನು 20 ವರ್ಷ ಟರ್ಮಿಗೆ ಒಂದು ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡ್ತಾನೆ, ರಿಟರ್ನ್ಸ್ ಅವನು ಈ ಕಡೆಯಿಂದ ಏನು ಖರ್ಚು ಮಾಡ್ತಾನೆ, ಅದರ ಕಟ್ಟಿರ್ತಾನೆ, ಪೇ ಮಾಡಿರ್ತಾನೆ, ಅದರ ಡಬಲ್ ಹಣ ವಾಪಸ್ ಸಿಗ್ತದೆ ಎಲ್ ಐ ಸಿಯಲ್ಲಿ ಸಿಗ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನಾಗ್ತದೆ, ವೆಹಿಕಲ್ ಇನ್ಶೂರೆನ್ಸ್ ಒಂದು ಆ ವ್ಯಕ್ತಿಗೆ ನಾವು ಅವನ ಕೆಪಾಸಿಟಿ, ಅವನ ವಯಸ್ಸು, ಅವನ ಅರ್ನಿಂಗ್ಸು ಅವೆಲ್ಲವನ್ನು ನಾವು ತಾಳೆ ಹಾಕಲಿಕ್ಕಾಗಲ್ಲ. ಒಬ್ಬ ಮನುಷ್ಯ ಏನು ಬೇಕಾದರೂ ಆಗ್ಬೋದು, ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು. ಅವನ ಅನುಪಸ್ಥಿತಿಯಲ್ಲಿ ಅತಾಚೂರ್ಯವಾಗಿ ನಡೆದ ಸಂದರ್ಭದಲ್ಲಿ ಅವನನ್ನು ನಂಬಿಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ಬರ್ಡನ್ ಆಗಬಾರ್ದು, ಹೊರೆ ಆಗಬಾರ್ದು, ಆ ಕುಟುಂಬ ಬೀದಿಗೆ ಬರಬಾರ್ದು ಅಂತ ಆದರೆ ಖಂಡಿತವಾಗಲೂ ಕೂಡ ಒಂದು ಇನ್ಶೂರೆನ್ಸ್ ಅನ್ನುವಂಥದ್ದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಅಂತ ಅಂದರೆ ಸಮಯ ಸಂದರ್ಭಗಳು ಮನುಷ್ಯನ ಜೀವನದಲ್ಲಿ ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇನ್ಶೂರೆನ್ಸು ತುಂಬ ಅವಶ್ಯಕತೆ ಇದೆ. ಬಟ್ ಆ ಥರ ದೇವ್ರದಿಂದ ಏನೂ ಆಗದೆ ಹೋದರೂ ಕೂಡ ಕಳ್ಕೊಳ್ಳೋವಂಥದ್ದೇನಿಲ್ಲ. ನೀವು ಈ ಕಡೆಯಿಂದ ಏನು ಹಣವನ್ನು ಪೇ ಮಾಡಿರ್ತೀರಿ ಅದು ಒಂದು ಉಳಿತಾಯವಾಗಿ
ಮತ್ತೆ ನಿಮ್ಮ ಕುಟುಂಬಕ್ಕೆ ರಿಟರ್ನ್ ಆಗಿ ಬರ್ತದೆ. ಹಾಗಾಗಿ ಖಂಡಿತವಾಗಲೂ ಕೂಡ ಪ್ರತಿಯೊಬ್ಬರೂ ಕೂಡ ಇನ್ಸೂರೆನ್ಸನ್ನು ಪರ್ಚೇಸ್ ಮಾಡಿ. ಹಾಗೆಯೇ ನಾನ್ ಲೈಫ್ ಇನ್ಸೂರೆನ್ಸಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ವೆಹಿಕಲಲ್ಲಿ ಇನ್ಸೂರೆನ್ಸ್ ಇಲ್ಲದೆ ವೆಹಿಕಲನ್ನು ಓಡಿಸಬೇಡಿ. ವೆಹಿಕಲ್ಲು ಇಂದ ನಿಮ್ಮ ವೆಹಿಕಲಿನಿಂದ ಯಾವುದೇ ವ್ಯಕ್ತಿಗಾಗಲಿ ವಸ್ತುಗಾಗಲಿ ಹಾನಿಯಾದರೆ ಆಗ ಇನ್ಸೂರೆನ್ಸ್ ಕಂಪ್ನಿ ಕಟ್ಕೊಡ್ಲಿಕ್ಕೆ ತಯಾರಿರ್ತದೆ. ನೀವು ಒಂದು ವೇಳೆ ಇನ್ಸೂರೆನ್ಸ್ ಇಲ್ಲ ಅಂದಾಗ ಆ ವ್ಯಕ್ತಿಗೆ ಅಥವಾ ವಸ್ತುಗೆ ಆಗುವಂಥ ಹಾನಿಯನ್ನು ಪಾರ್ಟಿನೇ ಕಟ್ಕೊಡ್ಬೇಕಾಗಿ ಬರ್ತದೆ. ಅಂಥ ನಷ್ಟವನ್ನು ಭರಿಸಲಿಕ್ಕೆ ತಯಾರಿರಬೇಕಾಗ್ತದೆ. ಹಾಗಾಗಿ ಇನ್ಸೂರೆನ್ಸ್ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾದಂಥದ್ದು. ಪ್ರತಿಯೊಬ್ಬರೂ ಕೂಡ ಇನ್ಸೂರೆನ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೇನೆ. ಧನ್ಯವಾದಗಳು ಸ್ನೇಹಿತರೆ.